ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಈ ಮಾತು ನಮ್ಗೆ ಯಾವಾಗ ಸತ್ಯ ಅನ್ಸುತ್ತಂದರೆ, ನಾವು ಎಷ್ಟು ದೇಶ ಸುತ್ತಿವೋ, ಎಷ್ಟು ಪ್ರಪಂಚ ಜ್ಞಾನ ತಿಳ್ಕೊತೀವೋ ಅಲ್ಲಿವರೆಗೂ ಗೊತ್ತಾಗಲ್ಲ ಈ ಮಾತಿನ ಅರ್ಥ. ನಾವು ಥಿಯರಿ ಎಷ್ಟೇ ನಾವು ಚೆನ್ನಾಗಿ ಓದೋ, ಎಷ್ಟೇ ತಿಳ್ಕೊಂಡ್ರೂ ಪ್ರಾಕ್ಟಿಕಲ್ ಅನ್ನೋದು ತುಂಬ ಹೇಗೆ ಮುಖ್ಯನೋ, ಅದೇ ಥರ ನಾವು ಎಷ್ಟು ಪ್ರಪಂಚ ಸುತ್ತೀವೋ ಅಷ್ಟು ನಮಗೆ ಜ್ಞಾನ ಅನ್ನೋದು ಇಂಪ್ರೂವ್ ಆಗೇ ಆಗುತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ನಾವು ಜ್ಞಾನ ಸಂಪಾದನೆ ಅಂತಲ್ಲ, ಬಟ್ ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ತಿಳ್ಕೊಳ್ಳೋದಕ್ಕಾಗಿರ್ಬೋದು, ಇರೋಷ್ಟು ಜೀವನದಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ ಇರಬೇಕು ಅಂಥೇಳಿ ಸೊ ಇಯರ್ಲಿ ವೈಸ್ ಇವಾಗ ನಾವು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಟ್ರಿಪ್ನ ಮಾಡ್ತಾಯಿದ್ವಿ. ಸೊ ಲಾಸ್ಟ್ ಇಯರ್ ನಾವು ದುಬೈಗೆ ಹೋಗಿದ್ವಿ. ಆವಾಗ ನಾನು ಇನ್ನೂ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಈ ವರ್ಷ ನಾವು ಬ್ಯಾಂಕಾಕ್ ಹೊರಟಿದ್ವಿ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ವಿ. ಮಕ್ಳಿಗೂ ಆಲ್ಮೋಸ್ಟ್ ಇದು ಸೆಕೆಂಡ್ ಟ್ರಿಪ್. ಇದು ನನ್ನ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಫ್ಲೈಟ್ ಜರ್ನಿ. ಸೊ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಅಂತ ಹೋದಾಗಂತೂ ಸ್ವಲ್ಪ ಭಯ ಅನಿಸುತ್ತೆ, ಬಿಕಾಸ್ ಸ್ಟಾರ್ಟಿಂಗ್ ಅಲ್ವಾ ಎಲ್ರಿಗೂ ಹಾಗೆ ಅನಿಸುತ್ತೆ. ಟೇಕ್ ಆಫ್ ಆಗೋವಾಗಂತೂ ಸ್ವಲ್ಪ ಒಂಥರ ಅನಿಸುತ್ತೆ. ಆಮೇಲೆ ಓಕೆ, ನಾರ್ಮಲ್ ಆಗಿಬಿಡುತ್ತೆ. ಸೊ ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ಇನ್ನು ಫ್ಲೈಟಲ್ಲಿ ಹೋದ್ವಿ, 1 o'clock ಫ್ಲೈಟ್ ಬಂತು. ಸೊ ಊಟ ಎಲ್ಲ ಕೊಟ್ಟರು. ಊಟ ನನಗೇನು ಅಷ್ಟು ಸೆಟ್ ಆಗಲಿಲ್ಲ. ಸೊ ಇರೋಷ್ಟು ಏನು ಕೊಟ್ಟಿರೋ ಅಷ್ಟರಲ್ಲಿ ಸ್ವಲ್ಪ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸೊ ಆ ಥರ ಇತ್ತು. ಸೊ ಅದೆಲ್ಲ ಆದಮೇಲೆ ನಾವು ಬಂದು ಬ್ಯಾಂಕಾಕ್ ಏರ್ಪೋರ್ಟಿಗೆ. ಇಲ್ಲಿ ಬ್ಯಾಂಕಾಕಲ್ಲಿ ನಮಗೀಗ 8 o'clock ಅಂತಂದರೆ ನಮಗೆ 6:30 ಇಂಡಿಯಾದಲ್ಲಿ. ಸೊ 1.5 hour ನಾವು ಮುಂದೆ ಇರ್ತೀವಿ. ಬ್ಯಾಂಕಾಕಲ್ಲಿ 8:30 ಅಂದರೆ ಇಂಡಿಯಾದಲ್ಲಿ 7 o'clock. ಸೊ ಆ ಥರ ಇತ್ತು. ಸೊ ಆಲ್ಮೋಸ್ಟ್ ನಾವೊಂದು 4:00-4:15 ನಾವು ಬ್ಯಾಂಕಾಕ್ ಏರ್ಪೋರ್ಟಿಗೆ ರೀಚ್ ಆದ್ವಿ. ಸೊ ರೀಚ್ ಆದ ತಕ್ಷಣ ಬ್ಯಾಂಕಾಕ್ ಏರ್ಪೋರ್ಟ್ ನೋಡಿದ ತಕ್ಷಣ ನಂಗೆ ಖುಷಿಯಾಗೋಯಿತು. ಬಿಕಾಸ್ ಯಾಕೆಂದರೆ ಅಲ್ಲಿ ಬರ್ತಿರೋದು ಸುವರ್ಣ ಭೂಮಿ ಏರ್ಪೋರ್ಟ್ ಅಂತ ಇತ್ತು. ಸೊ ಅದೊಂಥರ ನನಗೆ ಬ್ಯಾಂಕಾಕಲ್ಲಿ ನೋಡ್ದಂಗೆ ಅಂತ ಅನಿಸ್ಲಿಲ್ಲ. ನಮ್ಮ ಕರ್ನಾಟಕದಲ್ಲೇ ಅದು ನೋಡ್ದಂಗೆ ಅನಿಸ್ತು. ಆ ಥರ ಖುಷಿಯಾಗೋಯ್ತು ಅದು ನೋಡಿ. ಸೊ ಅದಾದಮೇಲೆ ನಮ್ಗೆ ಕ್ಯಾಬ್ ಬಂತು. ಕ್ಯಾಬ್ ಪಿಕಪ್ ಮಾಡಿದ್ರು ನಮ್ಮನ್ನು. ಅದಾದಮೇಲೆ ನಾವು ಬಂದಿದ್ದೆ ಹೋಟೆಲ್ಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಮಗೆ ಚೆಕ್ ಇನ್ ಇದ್ದಿದ್ದೆ 2:30. ಸೊ ಬಟ್ ನಾವು ಟೂ ಅರ್ಲಿ ನಾವು ಬಂದಿರೋದ್ರಿಂದ ನಮಗಿನ್ನೂ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲೇ ಎಲ್ಲೋ ಅದೇ ಎನ್ವೈರ್ಮೆಂಟಲ್ಲೇ ಹೋಟೆಲಲ್ಲೇ ಇದ್ವಿ. ಸ್ವಿಮ್ಮಿಂಗ್ ಪೂಲು ಎಲ್ಲನೂ ಇತ್ತು. ಆರ್ಕಿಟೆಕ್ಚರ್ ಮತ್ತು ಇಂಟೀರಿಯರ್ಸ್ ಅಂತೂ ಸಕ್ಕತ್ತಾಗಿತ್ತು. ವೆಲ್ಕಮ್ ಡ್ರಿಂಕ್ ಮತ್ತು ಅದೆಲ್ಲ ಕೊಟ್ಟರು. ಅದೆಲ್ಲ ತೊಗೊಂಡು ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ವಿ. ಸೊ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇನೋವೇಟಿವ್ ಆಗಿ ಕೆಲವೊಂದು ಮಾಡಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ಹೋಟೆಲ್ ಮಾತ್ರ ತುಂಬ ಲಕ್ಸುರಿಯಸ್ ಆಗಿತ್ತು, ತುಂಬ ಕಾಮಾಗಿ ಪೀಸ್ ಆಗಿತ್ತು. ಸೊ 2:30ವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಹೆಂಗೂ ನಮಗೆ ಬಿಸಿಲು ಬೇರೆ ಜಾಸ್ತಿ ಇತ್ತು, ಫಸ್ಟ್ ಟ್ರೈನ್ ಆಗಿದ್ವಿ ಅಂಥೇಳಿ ಮಕ್ಕಳನ್ನ ಹಂಗೆ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗಾದರೂ ಹೋಗೋಣ, ಅಟ್ಲೀಸ್ಟ್ ಮಕ್ಕಳಾದರೂ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ರೌಂಡ್ ಎಲ್ಲ ಚೆಕ್ ಮಾಡಿಕೊಂಡು ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಟೈಮ್ ಪಾಸ್ ಮಾಡಿಕೊಂಡು ಅದು ಇದು ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಮಕ್ಕಳನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋದ್ವಿ. ಸೊ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅವರು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಎಸ್ಪೆಷಲಿ ಮಕ್ಕಳಿಗೆ ಈ ವಾಟರ್ ಫಾಲ್ ಗೇಮ್ ಅಂತ ಇದೆಲ್ಲ ತುಂಬ ಇಷ್ಟ ಆಗೋದ್ರಿಂದ ಅವ್ರಿಗೆ ಅಟ್ಲೀಸ್ಟ್ ಚೆಕ್-ಇನ್ ಆಗೋವರೆಗೂ ಸುಮ್ಮನೆ ಯಾಕೆ ಕೂತ್ಕೋಬೇಕು ಅಂಥೇಳಿ ಮಕ್ಕಳನ್ನೆಲ್ಲ ನಾವು ಗೇಮ್ಸ್ ಆಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡ್ವಿ. ಸೊ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಒಂದು 1:30, 2 o'clockಗೆ ನಮಗೆ ಫೈನಲಿ ರೂಮ್ ಸಿಕ್ತು. ಫೈನಲಿ ಇವಾಗ ಆಲ್ಮೋಸ್ಟ್ 1:30-2 ಗಂಟೆ ಆಗಿದೆ. 2 ಗಂಟೆಗೆ ನಮಗಿಲ್ಲಿ ಅಂತಂದರೆ ಇಂಡಿಯಾದಲ್ಲಿ ನಮಗೆ ಒಂದು 12:30 ಅಂದ್ಕೊಳ್ಳಿ. ಸೊ 1.5 hour ಡಿಫ್ರೆನ್ಸ್ ಇರುತ್ತೆ. ಅದು ಹೇಗಿದೆ ಅಂತ ತೋರಿಸ್ತೀನಿ. ರೂಮಲ್ಲಿ ನಿಮ್ಗೆ ಏನಾದರೂ ತಿಂಡಿ ಅದು ಇದು ಕೊಟ್ಟರೆ, ಲೈಕ್ ಚಿಪ್ಸ್, ಲೇಸು, ಈ ಥರ ಮ್ಯಾಗಿ ಕೊಟ್ಟರೆ ಅದೆಲ್ಲನೂ ಆಲ್ಮೋಸ್ಟ್ ಚಾರ್ಜಬಲ್, ಎಕ್ಸೆಪ್ಟ್ 2 ವಾಟರ್ ಬಾಟಲ್. ಅದು ನಮಗೂ ಗೊತ್ತಿಲ್ಲ, ಆಮೇಲೆ ಕೇಳಿದ ಮೇಲೆ ಗೊತ್ತಾಯಿತು, ಎಕ್ಸೆಪ್ಟ್ 2 ವಾಟರ್ ಬಾಟಲ್ ಕಾಂಪ್ಲಿಮೆಂಟ್ರಿ ಅಂತ. ಆಮೇಲೆ ಒಳಗಡೆ ಫ್ರಿಜ್ಜಲ್ಲಿ ಲೇಸು, ಚಿಪ್ಸ್ ಈ ಥರ ಏನೋ ಇಟ್ಟಿದ್ರು. ನಾವು ನಾರ್ಮಲಾಗಿ ಏನೋ ಅಂದ್ಕೊಂಡ್ವಿ. ಒಂದು ಓಪನ್ ಮಾಡಿ ನೋಡಿದ್ರೆ ಒಂಥರ ತುಂಬಾ ಸ್ಮೆಲ್ ಅನ್ನಿಸ್ತಾ ಇತ್ತು. ಸೊ ಬಿಫೋರ್ ನೀವೇನಾದರೂ ಒಂದು ಓಪನ್ ಮಾಡೋಕ್ಕೆ ಮುಂಚೆ ಫಸ್ಟು ಓದ್ಬಿಟ್ಟು ತೊಗೊಳ್ಳಿ. ಬಿಕಾಸ್ ಅದು ನಾವು ನೋಡಿದ್ದು ಶ್ರಿಂಪ್ ಅಂದರೆ ಈ ಸೀಗಡಿದು ಚಿಪ್ಸು, ಅಂದರೆ ಲೈಕ್ ಕುರ್ಕುರೆ ಥರ ಇತ್ತು. ನಂಗೆ ಸ್ಮೆಲ್ಲೇ ಒಂಥರ ಆಗೋಯ್ತು. ಸೊ ನೋಡಿಕೊಂಡು ಅದನ್ನು ಓಪನ್ ಮಾಡಿ, ಇನ್ ಕೇಸ್ ನೀವೇನು ಯೂಸ್ ಮಾಡೋ ಹಂಗಿದ್ರೆ ಅದು ನೀವು ಯೂಸ್ ಮಾಡಿದ್ಮೇಲೆ ನಮಗೆ ಚಾರ್ಜಬಲ್ ಆಗುತ್ತೆ. ಅದರ್ವೈಸ್ ಬೆಟರ್ ನಿಮ್ಗೇನು ಬೇಕು 7-Eleven ಹೋಗಿ ಪರ್ಚೇಸ್ ಮಾಡಿ ತಿನ್ನೋದು ಒಳ್ಳೇದು ಅನಿಸುತ್ತೆ. ಬಿಕಾಸ್ ಹೋಟೆಲ್ ಆದರೆ ನಿಮ್ಗೆ ತುಂಬ ಚಾರ್ಜ್ ಆಗುತ್ತೆ. 6 o'clock ಅಷ್ಟೊತ್ತಿಗೆ ನಾವು ಆಲ್ಕೆಝರ್ ಡ್ಯಾನ್ಸ್ ಶೋ ಅಂತ ಇದೆ, ಸೊ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ಒಂದು 2 to 3 hours ರಾತ್ರಿ ನಿದ್ದೆ ಮಾಡಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ರಿಫ್ರೆಶ್ ಆಗಿಬಿಟ್ಟು ಆಮೇಲೆ ಅಲ್ಲಿಗೆ ಹೊರಡಬೇಕು. ಸೊ ಅಲ್ಲೇ ಸಿಗ್ತೀನಿ ನಿಮಗೆ. ಬಾಯ್.